ಯಮ್ಮ ಬೇಯಮ್ಮ. ಯಾರ್ದು ಆವಾಜ್ ಕೇಳಿಸ್ದಂಗೆ ಆತಲ್ಲ. ಅಯ್ಯ ನಮ್ಮ ನೇತ್ರವ ಬಾರ ಯವ್ವ ಒಳಗಡೆ ಬಾ ಬಾ ಬರವ ಇತ್ತ ಒಳಗಡೆ ಬರ್ರಿ. ನೇತ್ರವ ಆರಾಮದ್ಯಾವ? ಏನವ ನೀನು ಒದಕಿ ವಾಪಸ್ ಮನೆ ತಲೆ ಬಂದಿಲ್ಲ ಏನಿಲ್ಲ. ಹ್ಞೂ ಯಮ್ಮ ಆರಾಮದೀನಿ, ನೀನು ಆರಾಮದಿಯಾ? ನಾನು ಆರಾಮದೀನಿ ನೋಡವ. ಏನವ ನೀನು ಬಂದೇಲಲ್ಲ ಮನೆ ತಲೆ ಒಟ್ಟು. ಅಯ್ಯ ಸಾರಿ ಬೇಯಮ್ಮ, ಅದು ಮನ್ಯಾಗ ಒಂದು ಸ್ವಲ್ಪ ಕೆಲಸ, ಆಮೇಲೆ ಅಲ್ಲಿಂದ ಆಫೀಸಿಗೆ ಹೋಗೋದು ಬರೋದು ಗೊತ್ತಲ್ಲ ನಿನಗೆ, ಇಲ್ಲೇ ಇದ್ದಾಗ ನೋಡ್ತಿದ್ದಲ್ಲ, ಒಂದೇ ಸಮನೆ ಬ್ಯುಸಿ ಆಗಿಬಿಟ್ಟಿನಿ, ಅದಕ್ಕೆ ಬರೋಕ್ಕಾಗಿಲ್ಲ ಆಗೈತೆ ಬೇಯಮ್ಮ. ಏನು ತಪ್ಪು ತಿಳ್ಕೊಬೇಡ. ಎಲ್ಲಿ ಬಿಡು, ಏನೋ ಒಟ್ನಲ್ಲಿ ಈಗಾರ ನೆನೆಸ್ಕೊಂಡು ಬಂದೆ ಅಲ್ಲ ಈ ಮುದುಕಿತಲ್ಲ, ಅದ ಖುಷಿ ಬಿಡು. ಅಯ್ಯಯ್ಯಮ್ಮ ಯಾಕೆ ಬೇ ಹಂಗಂತಿದಿ? ನಿನಗೇನು ದಿನ ಫೋನ್ ಹಚ್ತೀನಿಲ್ಲ? ದಿನ ಆಗಲಿಲ್ಲ ಅಂದರೆ 2 ದಿನಕ್ಕೊಂದ್ಸಲ ನಾವು ಫೋನ್ ಹಚ್ಚುತ್ತಿರ್ತೀನಿಲ್ಲ ನಾನು. ಬರೋಕ್ಕಾಗಿಲ್ಲ ಅದಕ್ಕೆ ಬಂದಿಲ್ಲ. ನೀನು ಯಾಕಷ್ಟು ಬೇಸರ ಮಾಡ್ಕೋತಿದ್ದಿ? ಎಲ್ಲಿ ಬಿಡವ, ನಾನು ನೋಡು ನಿಮ್ಮನ್ನು ಹಂಗೆ ನಿಂದಿಸ್ಕೊಂಡ ಮಾತಾಡ್ಸೋತೀನಿ. ಏನವ ಪಂಚವ ಆರಾಮದಿಯಾ? ನಾನು ಈ ಥರ ಒಂದಿದ್ದು ಗದ್ದಲಾಗ ನೀನು ಮಾತಾಡ್ಸೋದ ಬಿಟ್ಬಿಟ್ಟು ನೋಡು. ಏನು ತಿಳ್ಕೊಬೇಡವ, ಆರಾಮದಿಲ್ಲ ನೀನು? ಮನ್ಯಾಗೆಲ್ಲರೂ ಆರಾಮದಾರಿಲ್ಲ? ಹ್ಞೂ ಅಮ್ಮ ನಾನು ಆರಾಮದೀನಿ, ನಮ್ಮ ಮನ್ಯಾಗಿರೋರೆಲ್ಲರೂ ಆರಾಮದೇ ನೋಡು. ನೀನು ಆರಾಮದಿಲ್ಲ? ಹ್ಞೂನವ ನಾನು ಆರಾಮದೀನಿ ನೋಡು. ನನಗರ ಯಾರದರವ ಹೇಳೋರು ಕೇಳಾರ ಇದ ನೇತ್ರವನ್ನ ಫೋನ್ ಹಚ್ತಿರ್ತೈತೆ ಅವಾಗ. ಏನು ಮಾಡಕೊಂತೀಯಮ್ಮ, ಊಟ ಮಾಡಿದ್ದಿಲ್ಲ, ಆರೋಗ್ಯ ಚಂದನದಂಗೆ ನೋಡ್ಕೊ ಹಂಗೆ ಹಿಂಗೆ ಅಂತಂದು ಆಕೆ ಒಬ್ಬಾಕೆ ನೋಡವ ನನಗೆ ಕೇಳ್ದೆ. ಮತ್ತೆ ಯಾರದಾರ? ಅಯ್ಯಯ್ಯಮ್ಮ ಯಾಕೆ ಹಂಗೆ ಅನ್ಕೋತಿದ್ದಿ? ನಿಂಗೆ ಏನಾರು ಬೇಜಾರು ಅನಿಸ್ತಂದ್ರೆ ನಮ್ಮ ಊರಿಗೆ ಬಾ, ನಮ್ಮ ಮನ್ಯಾಗ ಒಂದು 4 ದಿನ ಇರು. ನಿಂಗೆ ಯಾರು ಬ್ಯಾಡ ಅಂತಾರೆ ಅನ್ಬೇಯಮ್ಮ. ಆತವ್ರವ, ಇಷ್ಟು ಕರೆದ್ರಲ್ಲ ಬರ್ತೀನಂತವ. ಯಾವಾಗಾರ ನಾನು ನಿಂದ್ರಸ ಮಾತಾಡ್ಸಕೊಂತೀನಿ. ಬರವ ಕುತ್ಕೋ ಬರ್ರಿ, ಚಹಾ ಮಾಡಿ ಒಂದಿಷ್ಟು ಏನಾರ ಮಾಡ್ತೀನಿ ತಿನ್ನತ್ರಂತ. ಬರ್ರಿ ಕುತ್ಕೋ ಬರ್ರಿ. ಯಮ್ಮ ಅದು ಏನು ಬೇಡ ಅಂದಂಗೆ, ನಮ್ಮ ಮನ್ಯಾಗ ಇದು ನಮ್ದು ಚಿಕ್ಕಿದು ಸೀಮಂತದ್ದು ಫಂಕ್ಷನ್ ಐತಿ, ಅದಕ್ಕೋಸ್ಕರ ನಿಂಗೆ ಕರೆದು ಹೋದ್ರಾಯ್ತಂತ ಬಂದಿದ್ವಿ. ನೀನು ನಾಳೆ ಅಥವಾ ನಾಡ್ದು ಬಂದುಬಿಡು. ಹೌದಾ ಚಲೋ ಆತು ಬಿಡು. ಹಂಗಾರ ನಾನೆಲ್ಲ ಬರೋದಾಕೆ ತಗೋವ. ಮತ್ತೆ ಯಾವಾಗಾರ ಬರ್ತೀನಂತಗೋ. ಯಮ್ಮ ನೀ ಹಂಗೆಲ್ಲ ಅನ್ನಕೋಬೇಡ. ನೀನೇನಾರು ಬರಲಿಲ್ಲ ಅಂದ್ರೆ ನಾನು ನಿನ್ನ ಜೊತೆ ಮಾತಾಡೋದ ಬಿಟ್ಬಿಡ್ತೀನಿ ನೋಡು. ಮತ್ತೆ ಇಲ್ಲ ಅಳವ, ಬರ್ತೀನಂತ ತಗೋ. ಇನ್ನೊಂದು 2 ದಿನ ಅಲ್ಲ, ಬರ್ತೀನಂತಗೋ. ಅವತ್ತ ಬರ್ತೀನಂತ ಆತ. ಒಟ್ಟಿನಲ್ಲಿ ನಿಮ್ಮ ಮನೆಗೆ ಬರ್ತೀನಂತ, ಸರಿನಾ? ನೀನು ಮತ್ತೆ ಬೇಜಾರಾಗಕ್ಕೋಬೇಡ. ಏನಿಲ್ಲ ಯಮ್ಮ, ನಾಳೆ ಅಥವಾ ನಾಳೆ ಸಂಜೆ ಮುಂದೆ ಬಂದುಬಿಡ್ತೀನಿ ನಾನು. ಹೆಂಗೆ ನಾಳೆ ಒಂದೇ ದಿನ ನಾನು ಆಫೀಸಿಗೆ ಬರಾಕುಂತಿದ್ದು, ನಾಳೆ ಹೋಗೋ ಮುಂದೆ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತೀನಿ. ನಿನ್ನ ಬಟ್ಟೆ ಗಿಟ್ಟಿ ಎಲ್ಲ ಇಟ್ಕೊಂಡು ರೆಡಿ ಇದ್ದು ಬಿಡು ನೀನು. ಅಯ್ಯ ನಾಳೆಗಂದ್ರೆ ಆಗಲ್ಲವ, ಯಾಕಂದ್ರೆ ಮನೆಗೆ ಅದು ಆಳು ಬರ್ತೀವಂದವು ಸ್ವಲ್ಪ. ಇಲ್ಲಿ ಮನೆ ಹಿಂದೆಲ್ಲ ಮಳೆ ಬಂದಿದ್ದಕ್ಕೆ ಹುಲ್ಲು ಗಿಲ್ಲೆಲ್ಲ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟವ. ಅದಕ್ಕೆ ಅವರು ಆಳು ಬರ್ತೀನಂದಾರ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹಿಂದಿನ ದಿನ ಆತಂದ್ರೆ ಬರ್ತೀನಂತ ತಗೋವ. ಬಂದ್ಬೇಕಾರ ಬಂದಿರ್ತೀನಲ್ಲ 2 ದಿನ ಇದ್ದ ಬರ್ತೀನಂತಿದ್ದಾಗ, ಸರಿನಾ? ಇಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಂತ. ಇಲ್ಲಾಂದ್ರೆ ಅಲ್ಲಿ ಬಂದ್ರೂ ಮತ್ತೆ ಈ ಕಡೆನ ಚಿಂತೆ ಇರ್ತೈತೆ ನಂದು, ಅದಕ್ಕೆ ಅವ್ವ. ಆತು ತಗೋ ಅಮ್ಮ, ಮತ್ತು ನೀವು ಬರಬೇಕಾ ಮರಿಬಾರ್ದಾ? ಬರ್ತೀನಿ ತಗೋರವ್ವ. ಬರ್ರಿ ಚಾನಾರ ಕುಡಿದು ಹೋಗಂತ್ರಿ ಅಂತ. ಬರ್ರಿ, ಏನು ತಿನ್ಲಿಕ್ಕೆ ಆಟೋತ್ತು, ಚಾನಾರ ಮಾಡ್ತೀನಿ ಬರ್ರಿ. ಇಲ್ಲ ಅಮ್ಮ, ಮತ್ತೆ ಯಾವಾಗಾರ ಬಂದಾಗ ಕುಡಿಯೋದು ತಿನ್ನೋದು ಎಲ್ಲ ಮಾಡ್ತೀವಿ ಅಂತ. ಈಗ ಇನ್ನೇ ಒಂದು 2-3 ಮನೆಗೆ ಹೋಗಿ ಹೇಳಿ ಹೋಗ್ಬೇಕು ನಾವು ಊರಿಗೆ. ಆಗಲೇ ಹೊತ್ತಾಗ್ಬಿಟ್ಟೈತಲ್ಲ, ಮತ್ತೆ 2 ಹೆಣ್ಮಕ್ಳು, ಅದಕ್ಕೆ ಓಕೆವಾ ಅಮ್ಮ? ಮತ್ತೇನು ಬೇಜಾರು ಮಾಡ್ಕೋಬೇಡ ನೀನು. ಸರಿ ಆತು ತಗೋರವ್ವ, ಹಂಗಾರ ಹುಷಾರು ನೋಡ್ರೆ. ಹ್ಞೂ ಅಮ್ಮ. ಖುಷಿ ಮೇಡಮರ ಏನಾಯ್ತು ಚಿಕ್ಕಿ? ನೀನು ಯಾಕಿಷ್ಟು ಗಾಬರಿಯಾಗಿ? ಯವ್ವ ನೇತ್ರವ್ವ, ಏನು ಯವ್ವ ಎಂಥ ಮನೆ ಐತಲ್ಲಿದು? ಯಪ್ಪ ಇಂಥ ದೊಡ್ಡ ಮನಿನಾ? ಸಾಗರಪ್ಪರ್ದು. ಯವ್ವ ಅಮ್ಮ, ನಮ್ಮ ಊರಿಂದ ಒಂದು ಅರ್ಧ ಊರಷ್ಟು ಆಯ್ತು ಬಿಡು ಈ ಮನೆ. ಅಷ್ಟು ದೊಡ್ಡದೈತಾ ಇವ್ರ ಮನೆ? ಹ್ಞೂ ಚಿಕ್ಕಿ, ನಾ ಹೇಳಿಲ್ಲ ಇವ್ರದ್ದು ಮನೆ ಸಿಕ್ಕಾಪಟ್ಟೆ ದೊಡ್ಡದೈತಂತಂದು. ಯವ್ವ ಅಂದಿದ್ದಿ ಬಿಡು ಯವ್ವ, ಆದ್ರೆ ಈ ನಮ್ಮನೆ ದೊಡ್ಡದೈತಂತ ಅನ್ಕೊಂಡೇ ಇಲ್ಲ ಆಗಿದ್ದೆ ನಾನು. ಯಪ್ಪ ಎಂಥದೈತಲ್ಲ ನೇತ್ರವ್ವ. ಚಿಕ್ಕಿ ಸುಮ್ಮನೆ ಆಗ, ಖುಷಿ ಮೇಡಮರು ಬಂದರು. ಅರೇ ನೇತ್ರ, ಯಾವಾಗ ಬಂದು? ಎಷ್ಟು ದಿನ ಆಗಿತ್ತು ನೀವು ಮನೆಗೆ ಬಂದೋಗಿ. ಬಾಬಾ ಆರಾಮದಿಯಾ? ಹಾಂ ರೀ ಮೇಡಮರ ಆರಾಮದೀನಿ, ನೀವು ಆರಾಮದಿರಾ? ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹಾಂ ನೇತ್ರ, ನಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರ ನೋಡಿ. ನಿಮ್ಮ ಮನೆಯಲ್ಲಿ ಅಂದಂಗೆ ಇವ್ರು ಯಾರೋ ಗೊತ್ತಾಗಲಿಲ್ಲ. ಇವರು ನಮ್ಮ ಚಿಕ್ಕಿ ಮೇಡಮರ, ನಾ ಹೇಳ್ತಿದ್ದೆಲ್ಲ ಪಂಚವ್ ಚಿಕ್ಕಿ ಅಂತ ಮಾತಾಡ್ತಿದ್ದೆಲ್ಲ, ಇವ್ರವ್ರು. ನಮಸ್ಕಾರ ರೀ ಮೇಡಮರ. ನಮಸ್ಕಾರ. ಏನೋ ತಿಳ್ಕೊಬೇಡ್ರಿ, ನಾನು ಫಸ್ಟ್ ಟೈಮ್ ಅಲ್ಲ ನಿಮ್ಮ ನೋಡ್ತಾ ಇರೋದು, ಅದಕ್ಕೆ ಯಾರಂತ ಕೇಳಿದೆ. ಅಯ್ಯೋ ಇರಲಿ ಬಿಡ್ರಿ ಮೇಡಮರ, ಅದ್ರಾಗ ಏನೈತಿ? ನಾನು ನೋಡು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರೀ ಒಳಗಡೆ. ಅಯ್ಯೋ ಇಲ್ಲ ರೀ ಮೇಡಮರ, ಓಕೆ ತಗೋರಿ, ಅದು ಇಲ್ಲೇ ಮಾತಾಡ್ತೀವಿ ತಗೋರಿ, ಮತ್ತು ಒಳಗಡೆ ಬಂದರೆ ಲೇಟ್ ಆಗುತ್ತೆ. ನೇತ್ರ ಇವಾಗ ಸುಮ್ಮನೆ ಒಳಗಡೆ ಬರ್ತೀಯಾ ಅಥವಾ ನಾನೇ ನಿನ್ನ ಜೊತೆ ಮಾತಾಡೋದು ಬಿಟ್ಬಿಡಲ್ಲ? ನೀನೇ ಹೇಳು. ಸರಿ ರೀ ಮೇಡಮರ, ಬರ್ತೀನಿ ಒಳಗಡೆ, ಮತ್ತು ನೀವು ಬೇಜಾರು ಮಾಡ್ಕೋಬೇಡ್ರಿ. ಹಂಗೆ ಬಾ ದಾರಿಗೆ, ಬಾ ಒಳಗಡೆ ಬರ್ರಿ ನೀವು. ನಮ್ಮ ನೇತ್ರವಾಗ ಇಂಥದ್ದು ಒಂದು ದೊಡ್ಡ ಮನೆ ಇರೋವಂಥ ಚಲೋ ಹುಡುಗ ಸಿಕ್ಬಿಡ್ಲಪ್ಪ. ನಮ್ಮ ನೇತ್ರವ ಆರಾಮಾಗಿರ್ತಾಳೆ ನೋಡು.
ಎಷ್ಟು ದೊಡ್ಡ ಮನೆಯಾಗಿರೋರೆಲ್ಲರೂ ಎಷ್ಟು ಒಳ್ಳೆಯರದಾರ. ಹಾಂ ದೇವ್ರಿ, ನಮ್ಮ ನೇತ್ರವಾಗ ಇಂಥದ್ದ ಒಂದು ಚಲೋ ಮನೆತನ ಸಿಗಂಗೆ ಮಾಡಪ್ಪ. ಚಿಕ್ಕಿ ಬಾ ಒಳಗಡೆ. ಹಾಂ ಬಂದೆ. ಬಾ ನೇತ್ರ ಒಳಗಡೆ ಬರ್ರಿ ಒಳಗಡೆ. ಅಯ್ಯೋ ಕುತ್ಕೋರಿ, ಹಾಗೆ ನಿಂತಿದ್ದೀರಲ್ಲ ನೇತ್ರ, ಕುತ್ಕೋರಿ ನೀವು. ಅಯ್ಯೋ ಪರವಾಗಿಲ್ಲ ರೀ ಮೇಡಮರ. ಅನ್ನಂಗೆ ದೊಡ್ಡ ಮೇಡಮ್ನರು ಸರ್ ಮನೇಲಿಲ್ಲ ಅನ್ರಿ? ಅಯ್ಯೋ ಡ್ಯಾಡಿ ಮನೆಯಲ್ಲಿ ಇಲ್ಲ ಖುಷಿ, ಅವರು ಹೊರಗಡೆ ಹೋಗಿದ್ದಾರೆ. ಮಮ್ಮಿ ಅಷ್ಟೇ ಇದ್ದಾರೆ, ಕರಿತೀನಿ ತಡಿ. ನೀವು ಫಸ್ಟ್ ಕುತ್ಕೋತಾನೆ ಇಲ್ಲಲ್ಲ. ಅಯ್ಯೋ ಇರಲಿ ಪರವಾಗಿಲ್ಲ ರೀ ಮೇಡಮರ, ಫಸ್ಟ್ ಮೇಡಮ್ನವ್ರು ಕರೆದು ಬಿಡ್ರಿ. ಏನು ನೇತ್ರ ಇಷ್ಟೊತ್ತಲ್ಲಿ ಬಂದುಬಿಟ್ಟಿದೀಯಾ ಮನೆಗೆ ಅಂದಂಗೆ? ಇವ್ರು ಯಾರು? ಮೇಡಮರ ಇವರು ನಮ್ಮ ಚಿಕ್ಕಿರಿ. ಇಷ್ಟು ದಿನ ನೀನು ಒಬ್ಬಕ್ಕೆ ಬರ್ತಿದ್ದಿ ಮನೆಗೆ. ಇನ್ಮೇಲೇನು ನಿನ್ನ ಮನೆಯಾಗಿರೋರು ಅಷ್ಟ್ರೂ ನಮ್ಮ ಮನೆಗೆ ಕರ್ಕೊಂಬರ್ಬೇಕಂತ ಮಾಡಿಯೇನ? ಅತ್ತೆ ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮನೆಗೆ ಬಂದವ್ರಿಗೆ ಹಾಗೆ ಮಾತಾಡೋದು. ನೇತ್ರ ನೀನೇನು ತಪ್ಪು ತಿಳ್ಕೊಬೇಡ, ನಿಂಗೆ ಗೊತ್ತಿದೆಯಲ್ಲ ಅವ್ರ ಸ್ವಭಾವ. ನೀ ಕುತ್ಕೊಂಡಿರು, ನಾನು ಕರೆದು ಬರ್ತೀನಿ ಮಮ್ಮಿನ. ಅಯ್ಯಯ್ಯ ಏನ ಹುಡುಗಿ ನೀನು ಬರೀ ಬ್ರಾ ಮೇಲೇನ ಹೊರಗಡೆ ಬಂದುಬಿಟ್ಟಿಲ್ಲ. ಹೋಗ ಮ್ಯಾಲೊಂದು ಏನಾರ ಟೀ ಶರ್ಟರ ಇಲ್ಲ ಯಾವ್ದಾರ ಒಂದು ಕುರ್ತಾನಾರ ಹಾಕೊಂಬ ಹೋಗ. ಹಂಗಾನ ಬರೋದು ಗಂಡ್ಮಕ್ಳು ಯಾರು ಬಂದ್ರೆ ಏನು ಗತಿ? ಏನೇತ್ರ ನಿಮ್ಮ ಚಿಕ್ಕಿಗೆ ಹೇಳ್ತಿಲ್ಲ? ನೋಡಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ಅವರು. ನೀನೇನು ಹಲ್ಲು ತಕ್ಕೊಂಡು ನಿಂತು ಬಿಟ್ಟಿಲ್ಲ ಹೇಳು. ಚಿಕ್ಕಿ ಅದು ಈಗಿನ ಫ್ಯಾಷನ್, ಅದು ನಿಮಗೆ ಎಲ್ಲ ಗೊತ್ತಾಗಲ್ಲ, ಆ ಥರ ಎಲ್ಲ ಅನ್ಬಾರ್ದು, ಸುಮ್ಮನೆ ಇರಿ. ಫ್ಯಾಷನ ಏನು ಫ್ಯಾಷನ ಏನು ಹಿಂಗೆ ಮೈಯೆಲ್ಲ ತೋರಿಸ್ಕೊಂಡು ನಿಂತ್ಕೊಳ್ಳೋದು ನೋಡಲಿ ಹಸಯ್ಯ, ನಂಗೆ ನೋಡಂಗೆ ಅನ್ಸವಲ್ದೆ. ಇನ್ನು ಮನೆಯಾಗಿರೋ ಗಂಡ್ಮಕ್ಳೆಲ್ಲ ಅಡ್ಡಾಡ್ತಿರ್ತಾರೆ, ಹೆಂಗೆ ಹಾಕೋತಾವ ಏನು ಮಾಡ್ತಾವ, ನಮ್ಗೆ ಯಾಕೆ ಬೇಕು? ಸುಮ್ಮನೆ ಇರು ಚಿಕ್ಕಿ. ನೇತ್ರ ಹೇಗಿದೆಯಾ? ಆರಾಮಾಗಿದೆಯಾ? ನೀವು ಆರಾಮದಿರಾ ರೀ? ಹಾಂ ರೀ ಮೇಡಮ್ ಆರಾಮದೀವಿ, ನೀವೆಲ್ಲರೂ ಆರಾಮದಿರಲ್ಲ? ಚಿಕ್ಕಿ ಇವರ ಸಾಗರ್ ಸರ್ ಇದ್ದಾರಲ್ಲ ಅವ್ರ ಮಮ್ಮಿ. ನಮಸ್ಕಾರ. ಏನತ್ತೆ ನೀವು ಬಂದವರು ಅವ್ರನ್ನ ಕುಂದ್ರಿಸೋ ಬಿಟ್ಟು ನೀವು ಕುತ್ಕೊಂಡಿದ್ದೀರಲ್ಲ, ಇದು ಸರಿ ಅನ್ಸುತ್ತಾ? ಅವರಿಗೆ ಈ ಸೋಫಾ ಎಲ್ಲ ಸರಿಯಾಗೋದಿಲ್ಲ ಕುತ್ಕೊಳಕ್ಕೆ, ಎಲ್ಲರ ಚಾಪಿ ಹಾಸು ಅಲ್ಲಿ ಬಂದು ಕುತ್ಕೋತಾರೆ, ಅವ್ರ ಯೋಗ್ಯತೆಗೆ ಅದ ಹೆಚ್ಚು. ನಾವ್ಯಾಕೆ ಅವ್ರ ಮುಂದೆ ನಿಂತ್ಕೋಬೇಕು? ಇರಲಿ ಬಿಡ್ರಿ ಮೇಡಮರ, ಪರವಾಗಿಲ್ಲ. ನಾವು ಬೇಗ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ವಿ. ಹೊಕ್ಕೀವ್ರಿ, ಮತ್ತು ನಮ್ಗೆ ಟೈಮ್ ಆಕೈತಿ. ನಮ್ಮೂರಿಗೆ ಲಾಸ್ಟ್ ಬಸ್ 8 ಗಂಟೆಗೆ ಐತ್ರಿ, ಅದಕ್ಕೋಸ್ಕರ. ಹೌದಾ, ಏನು ಮಾತಾಡೋದಿತ್ತು? ಅದು ನಮ್ಮ ಮನೆಯಲ್ಲಿ ನಮ್ಮದು ಸಣ್ಣ ಚಿಕ್ಕಿಯವ್ರದ್ದು ಸೀಮಂತ ಫಂಕ್ಷನ್ ಇತ್ತು ಮೇಡಮರ, ಅದಕ್ಕೆ ನಿಮ್ಗೆ ಕರೆಯಾಕಂತ ಬಂದಿದ್ವಿ. ದಯವಿಟ್ಟು ನೀವು ಬರಲೇಬೇಕು ನಮ್ಮ ಮನೆಗೆ ಫಂಕ್ಷನಿಗೆ. ಏನು ನಿಮ್ಮ ಮನೆ ಫಂಕ್ಷನ್ಗೆ ನಾವು ಬರಬೇಕಾ? ನಾವಂತೂ ಬರೋದಿಲ್ಲಪ್ಪ, ಆ ಆಸೆ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಕರೆಯೋದಕ್ಕೆ ಯೋಗ್ಯತೆ ಬೇಕು, ಯೋಗ್ಯತೆ ಇಲ್ಲದೆ ಇರೋ ಜನ ನಮಗೆ ಕರೆಯೋದಕ್ಕೆ ಬಂದಿದ್ದಾರೆ. ಮೇಡಮರ ತಪ್ಪು ತಿಳ್ಕೊಬೇಡ್ರಿ, ನಾವು ನಿಮ್ಮನೇನು ಕರೆಯಾಕೆ ಕುಂತಿಲ್ರಿ, ಇಲ್ಲ ಅದಾರಲ್ಲ ದೊಡ್ಡ ಮೇಡಮರ ಸಣ್ಣ ಮೇಡಮರ ಅವ್ರಿಗಷ್ಟೇ ಕರೆಯಾಕೆ ಕುಂತಿದ್ದೆ. ನೀ ಕರೆದ್ರೂ ನಾನೇನು ಬರೋದಿಲ್ಲ ನಿಮ್ಮ ಮನೆಗೆ. ಮೇಡಮರ ನೀವು ಬರ್ತೀನಂದ್ರೂ ನಾನೇನು ನಿಮಗೆ ಕರೆಯೋದಿಲ್ಲ, ತಗೋರಿ, ಚಿಂತೆ ಮಾಡಬೇಡ್ರಿ. ಮೇಡಮರ ದಯವಿಟ್ಟು ಬರಬೇಕ್ರಿ, ನೀವು ಬರ್ತೀರಾ ಅಂತ ನಾವು ಭಾಳ ಆಸೆ ಇಟ್ಕೊಂಡಿವಿ. ನಮ್ಮ ಮನ್ಯಾಗ ಎಲ್ಲರಿಗೂ ನೇತ್ರ ನಿಮ್ಮ ಬಗ್ಗೆ ಹೇಳೋದಲ್ಲ, ಎಲ್ಲರಿಗೂ ನಿಮಗೆ ನೋಡಂಗೆ ಅನ್ಸೈತಿ. ದಯವಿಟ್ಟು ಬಂದ್ರೆ ಚಲೋ ಇರ್ತೈತಿ. ಅಯ್ಯೋ ಇಷ್ಟು ಕರಿಬೇಕಾ? ನಾನು ಬರ್ತೀನಿ, ಖಂಡಿತ ಬರ್ತೀನಿ. ನಾನು ಮತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಫ್ರೀ ಇದ್ದರೆ ಯಾರನ್ನಾದರೂ ಕರ್ಕೊಂಬರ್ತೀನಿ. ನಾನು ಮಾತ್ರ ಕನ್ಫರ್ಮಾಗಿ ಬರ್ತೀನಿ, ಸರಿನಾ ನೇತ್ರ? ನನಗೂ ನಿಮ್ಮ ಮನೆಯವ್ರನ್ನ ಆಮೇಲೆ ನಿಮ್ಮ ಮನೇನ ಹಳ್ಳಿನ ಎಲ್ಲ ನೋಡಬೇಕಂತ ತುಂಬ ಆಸೆ ಇದೆ. ಸೊ ನಾನು ಖಂಡಿತ ಬರ್ತೀನಿ. ಹಾಂ ನೇತ್ರ, ನಮಗೂ ಹಳ್ಳಿ ಎಲ್ಲ ನೋಡಿ ಭಾಳ ದಿನ ಆಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಬರ್ತೀವಿ ತಗೋ ನಾವು. ಥ್ಯಾಂಕ್ಸ್ ರೀ ಮೇಡಮರ. ಸರಿ, ಇವತ್ತೊಂದಿನ ಇದ್ದು ಆರಾಮಾಗಿ ಊಟ ಗೀಟ ಮಾಡಿ ನಾಳೆ ಬೆಳಗ್ಗೆ ಹೋಗಂತ್ರಂತವ್ರಿ. ಇವತ್ತೊಂದಿನ ಇದ್ಬಿಡಿ, ಹೇಗೋ ಲೇಟ್ ಆಗಕ್ಕೆ ಬಂತಲ್ಲ. ಅಯ್ಯೋ ಇಲ್ಲ ರೀ ಮೇಡಮರ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲೇ ನಮ್ಮ ಸಂಬಂಧಿಕರದ ಮನೆ ಒಂದೆರಡು ಅದಾವು, ಅವರಿಗೂ ಹೇಳಿ ನಾವು ಮನೆಗೆ ಹೋಗಬೇಕು, ಅದಕ್ಕೆ ಹೋಗ್ತೀವಿ ರೀ. ಅದು ಅಲ್ಲದೆ ಇನ್ನೊಂದು 2 ದಿನ ಅಷ್ಟೇ ಇದೆ ಎಲ್ಲ ಫಂಕ್ಷನಿಗೆ. ಮನೆಯಲ್ಲೂ ಓಡಾಡೋರು ಯಾರೂ ಇಲ್ಲರಿ, ಭಾಳ ಜನ ಅದಾರಲ್ಲ ನಮ್ಮೂರ, ಎಲ್ಲರೂ ಬರ್ತಾರಲ್ಲ, ಅದಕ್ಕೋಸ್ಕರ ನಾವು ಹೋಗಲೇಬೇಕು ರೀ. ಅಟ್ಲೀಸ್ಟ್ ಚಾನಾದರೂ ಮಾಡ್ಕೊಂಬರ್ತೀನಿ, ಚಾ ಮತ್ತೇನಾದರೂ ಸ್ನ್ಯಾಕ್ಸ್ ಆದರೂ ತಿಂದು ಹೋಗಂತ್ರಂತೆ, ಕುತ್ಕೊಂಡಾದರೂ ಕುತ್ಕೋರಿ. ಹೀಗೆಲ್ಲ ಎದೆಗೋಸ್ಕರ ಮಾಡ್ತೀನಿ ಹತ್ರ, ಕುತ್ಕೋರಿ ಪ್ಲೀಸ್. ಹಾಗೇನಾದರೂ ಲೇಟ್ ಆದರೆ ನಮ್ಮ ಕಾರ್ ಇದೆ, ಡ್ರೈವರ್ ಇರ್ತಾರೆ, ಕೊಟ್ಟು ಕಳಿಸ್ತೀನಿ ಅಂತ ತಗೋರಿ. ಯಾಕಷ್ಟು ಚಿಂತೆ ಮಾಡ್ತೀರಿ? ಅಯ್ಯೋ ಬೇಡ ರೀ ಮೇಡಮರ, ಮತ್ತೆ ಯಾವಾಗಾರ ಬರ್ತೀವಿ ಅಂತ ತಗೋರಿ. ಈ ಸಲ ನೀವು ಬರಲೇಬೇಕ್ರಿ, ಖಂಡಿತ ನೀವು ಬರ್ತೀರಂತ ನಮ್ಮ ಮನೆಯಲ್ಲಿ ಭಾಳ ಖುಷಿಯಾಗಿದ್ದಾರೆ ಎಲ್ಲರೂ. ಮತ್ತೆ ತಪ್ಪಿಸ್ತೇನೆ ಬರಬೇಕಾ? ಖಂಡಿತ ಬರ್ತೀವಿ ನೇತ್ರ, ಸರಿನಾ? ಸರಿ ರೀ ಮೇಡಮರ, ನಾವಿನ್ನು ಬರ್ತೀವಿ ರೀ. ಸರಿ ನೇತ್ರ, ಕುತ್ಕೋತಾ ಇಲ್ಲ ನೀವು? ಅವಸರ ಆಗುತ್ತೆ ಅಂತ ಇದ್ದೀರಾ? ಸರಿ, ಹಾಗಾದರೆ ಹುಷಾರಾಗಿ ಹೋಗ್ಬರಿ. ಮನೆ ರೀಚ್ ಆದಮೇಲೆ ನಂಗೊಂದು ಮೆಸೇಜ್ ಆದರೂ ಕಾಲ್ ಆದರೂ ಮಾಡಿರಿ, ಸರಿನಾ? ಸರಿ ರೀ ಮೇಡಮರ. ಅಂದಂಗೆ ಚಿನ್ನಿಗೆ ಕಾಣಿಸ್ತಾನೆ ಇಲ್ಲಲ್ಲ? ಅಯ್ಯೋ ಅವಳ ಮಲಗಿದಾಳೆ ನೋಡು. ಇಲ್ಲ ಅಂದಿದ್ದರೆ ನೀ ಬಂದಿದೆ ಅಂತ ಗೊತ್ತಾಗಿದ್ದಿದ್ರೆ ಓಡಿ ಬಂದುಬಿಡ್ತಿದ್ಲು, ನನಗಿಂತ ಮುಂಚೆ ಅವಳೇ ಬಂದಿರ್ತಿದ್ಲು. ಮಲ್ಕೊಂಡಿದ್ದಾಳೆ ಅವಳು. ಅಯ್ಯೋ ಹೌದಾ ರೀ ಮೇಡಮ್, ಇರಲಿ ಬಿಡ್ರಿ. ಅಕಸ್ಮಾತ್ ಎದ್ಲಂದ್ರೆ ಕೇಳಿದೆ ಅಂತ ಹೇಳ್ರಿ, ಅವಳನ್ನು ಕರ್ಕೊಂಬರ್ರಿ ನಮ್ಮ ಮನೆಗೆ. ಸರಿ ನೇತ್ರ, ಆಯಿತು. ಇವಾಗ ಈ ವಿಷಯ ಏನಾದರೂ ಹೇಳಿದೆ ಅಂದರೆ ನಾವೆಲ್ಲರಿಗಿಂತ ಮುಂಚೆ ಅವಳೇ ರೆಡಿಯಾಗಿ ನಿಂತ್ಕೊಂಡಿರ್ತಾಳೆ, ನೀನೇನು ಅನ್ಕೋಬೇಡ. ನಾನು ಆಕಿನ ಖಂಡಿತ ಕರ್ಕೊಂಬರ್ತೀನಿ, ಸರಿನಾ? ಸರಿ ರೀ ಮೇಡಮ್. ಮಮ್ಮಿ, ನಾ ಅವ್ರನ್ನ ಕಳಿಸ್ಬರ್ತೀನಿ. ಸರಿನಮ್ಮ.
ವೈನ್ಯಾರ ಇದು ಅತಿ ಆತ್ರಿ. ಕೆಲಸದವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ನೀವು ತಲೆ ಮೇಲೆ ಹಚ್ಕೊಂಡು ಕುತ್ಕೊಂಡ ಕುಂತೀರಿ. ಇದು ಸರಿ ಕಾಣಂಗಿಲ್ಲ ನೋಡ್ರಿ. ನೋಡು ಮಮ್ಮಿ, ನಿನ್ನ ಮಾತಂದ್ರೆ ಎಷ್ಟು ಕೇರ್ಲೆಸ್ ಈ ಮನ್ಯಾಗ. ಮಾಡಲಿ ಎಷ್ಟು ಕೇರ್ಲೆಸ್ ಮಾಡ್ತಾರ ಮಾಡಲಿ. ನಿಂದೊಂದು ಮದುವೆ ಆಗೋದು ಕಾಯಕ್ಕೆ ಕುಂತೀನಿ ನೋಡಿ. ನಾನು ಮದುವೆ ಆದಮೇಲೆ ನಾನು ಆಟಾಡ್ತೀನಿ ಅವಾಗ ಇವರಿಗೆ. ನೀನು ಮೊದಲು ಸಾಗರ ಹಿಂದೆ ಬಿದ್ದು ಅವನ ಹೆಂಗಾರ ಮದುವೆ ಆಗೋ ಕಡೆ ಲಕ್ಷ ಕೊಡು. ಯಾವಾಗ ನೋಡಿದ್ರೆ ತಿಂದೆ ಇಲ್ಲ ಮಕ್ಕಂಡೆ ಇಲ್ಲ ಟಿ ವಿ ನೋಡದೆ ಇಷ್ಟ ಮಾಡಬೇಡ. ಮಮ್ಮಿ, ನಾನು ಎಲ್ಲ ಥರ ಪ್ರಯತ್ನ ಮಾಡ್ತೀನಿ. ಆ ಮಾಮ ನನಗೆ ಕಂಡ್ರೆ ಸಾಕು ಗುರ್ರ ಅಂತಾನೆ. ಆ ಮಾಮ ಇದ್ದಲ್ಲೋ ಕೂತ್ಕೊಂಡ್ರೆ ಕಣ್ಬಿಡಿ, ಇಲ್ಲಿಂದ ಹೋಗು, ನಾ ಕೂತ್ಕೊಂಡಿಲ್ಲ, ನಾ ಓದ್ತಾ ಇಲ್ಲ, ನಾ ಫೋನ್ ಯೂಸ್ ಮಾಡ್ತಾಯಿಲ್ಲ ಅಂತ ಹೇಳಿ ಬೈದು ಕಳಿಸ್ತಾನೆ. ನಾನೇನು ಮಾಡಲಿ ಮಮ್ಮಿ? ಹಾಗಾದರೆ ನಾನೇ ಮುಂದುವರಿತೀನಿ. ಇನ್ಮೇಲೆ ಅಣ್ಣನ ಹತ್ರ ನಾನೇ ಮಾತಾಡ್ತೀನಿ.